ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈ ದಿನ ಜೇಡರ ದಾಸಿಮಯ್ಯನವರ ಒಂದು ವಚನವನ್ನು ನಾವು ನೋಡೋಣ. ಅಡಗಿ ನೊಳಗಣ ಹಾಲ ಅಡಗಿಪ್ಪ ಭೇದವನು, ಅಡಗಿ ನೊಳಗಣ ಹಾಲ ಅಡಗಿಪ್ಪ ಭೇದವನು, ಬೆಡಗಪ್ಪ ತುಪ್ಪದ ಕಂಪಿನ ಪರಿಯಂತೆ, ಬೆಡಗಪ್ಪ ತುಪ್ಪದ ಕಂಪಿನ ಪರಿಯಂತೆ, ಎಲೆ ಮೃಡನೆ ನೀನು ಪ್ರಾಣ ಪ್ರಕೃತಿಗಳ, ಎಲೆ ಮೃಡನೆ ನೀನು ಪ್ರಾಣ ಪ್ರಕೃತಿಗಳೊಡನೆ ಅಡಗಿದ್ದ ಭೇದವ, ಪ್ರಾಣ ಪ್ರಕೃತಿಯೊಳಡಗಿದ್ದ ಭೇದವ, ಲೋಕದ ಜಡರೆತ್ತಬಲ್ಲರೈ ರಾಮನಾಥ, ಲೋಕದ ಜಡರೆತ್ತಬಲ್ಲರೈ ರಾಮನಾಥ. ಇಲ್ಲಿ ಜಡರ ದಾಸಿಮಯ್ಯನವರು ಪರಮಾತ್ಮ ನಮ್ಮಲ್ಲೇ ಇದ್ದಾನೆ ಅನ್ನೋದನ್ನು ಇಲ್ಲಿ ಹೇಳ್ತಿದ್ದಾರೆ. ಅವರು ಆತನನ್ನು ಅಲ್ಲಿ ಇಲ್ಲಿ ಹುಡುಕುವಂತಹ ಒಂದು ಶ್ರಮ ಪಡಬೇಡ, ಆತ ನಿನ್ನಲ್ಲೇ ಅಡಗಿದ್ದಾನ. ಅದನ್ನು ನಿನ್ನ ಜ್ಞಾನದ ಕಣ್ಣನ್ನು ತೆರೆದು ಒಂದು ಅರಿವನ್ನು ಪಡೆದು ಅದನ್ನು ನೋಡಬೇಕಾಗ್ತದೆ. ಅದಕ್ಕೋಸ್ಕರ ಅಲ್ಲಿ ಪೂಜೆ, ಪ್ರಾರ್ಥನೆ, ಧ್ಯಾನ ಇಂಥವುಗಳನ್ನು ಅಲ್ಲೆಲ್ಲ ಮಾಡಿದಾಗ ಅದು ಒಂದು ಸೃಷ್ಟಿಕರ್ತ ಪರಮಾತ್ಮನ ಒಂದು ಇರುವು ನಮಗೆ ಗೋಚರ ಆಗ್ತದೆ. ಅದಕ್ಕೆ ಇಲ್ಲಿ ಒಂದೆರಡು ದೃಷ್ಟಾಂತಗಳನ್ನು ಅವರು ನಮಗೆ ಕೊಡ್ತಾ ಇದ್ದಾರೆ. ಏನು ಹೇಳ್ತಾರೆ ಅವರಂದರು, ಅಡಗಿ ನೊಳಗಣ ಹಾಲ ಅಡಗಿಪ್ಪ ಭೇದವನು. ಅಂದರೆ ಈ ಒಂದು ಆಕಳ ಇರ್ಬೋದು, ಎಮ್ಮೆ ಇರ್ಬೋದು, ಯಾವುದೇ ಒಂದು ಪ್ರಾಣಿ ಸಹಿತ ಅದರೊಳಗೆ ಮಾಂಸ ಇರ್ತದೆ. ಆ ಪ್ರಾಣಿಯ ದೇಹದಲ್ಲಿ ಮಾಂಸ ಇರ್ತದೆ. ಆದರೆ ಆ ಮಾಂಸದ ಒಳಗಡೆ ಹಾಲು ಇರ್ತದೆ. ಆದರೆ ಆ ಹಾಲು ಎಲ್ಲಿ ಪ್ರಕಟ ಆಗ್ತದೆ ಅಂದಾಗ ಕೆಚ್ಚಲಲ್ಲಿ ಪ್ರಕಟ ಆಗ್ತದೆ. ಹಾಗೆ ಆ ಆಕಳಲ್ಲಿ ಹಾಲಿದೆ ಅಂತ ಹೇಳಿ ಅದನ್ನೇನಾದರೂ ಕೊಯ್ದ್ರೆ ಅಲ್ಲಿ ಏನು ಬರ್ತೈತಿ, ಅಲ್ಲೇ ಮಾಂಸ ಬರ್ತೈತಿ, ರಕ್ತ ಬರ್ತೈತಿ. ಅದರಲ್ಲೇ ಹಾಲು ಕಾಣೋದಿಲ್ಲ. ಅದು ಹಾಗೆ ಕೆಚ್ಚಲೊಳಗೆ ಇದೆ ಅಂತ ಹೇಳಿ ಕೆಚ್ಚಲ ಕೊಯ್ದರೂ ಸಹಿತ ಅಲ್ಲಿ ರಕ್ತ ಮಾಂಸ ಬರ್ತೈತಿ, ಹೋದರೂ ಅದು ಹಾಲು ಅಲ್ಲೇ ಬರೋದಿಲ್ಲ. ಅದಕ್ಕೋಸ್ಕರ ಅದು ಸೃಷ್ಟಿಕರ್ತನ ಒಂದು ಪ್ರಕೃತಿಯ ಒಂದು ಪವಾಡ ಅಂತ ಹೇಳ್ಬೇಕು. ಅದಕ್ಕೆ ನಾವು ಅದು ಒಂದು ವಿಸ್ಮಯ. ಅದನ್ನು ಯಾರು ಅಲ್ಲಿ ಆಕಳ ದೇಹದಲ್ಲಿ ಹಾಲು ತುಂಬಿರಲ್ಲ, ಹಾಗೆ ಅದು ಹುಲ್ಲು ಮೇಯ್ದು ಎಲ್ಲ ಮುಸುರಿ ಕುಡಿದು ಎಲ್ಲ ಮಾಡಿ ಅದನ್ನು ಅರಗಿಸಿಕೊಂಡು ಅದು ರಕ್ತ ಮಾಡಿಕೊಂಡು ಆಮೇಲೆ ಆ ನಂತರ ಅದು ಹಾಲಾಗಿ ಅಲ್ಲಿ ಕೆಚ್ಚಲೊಳಗೆ ಮಲಿಯೊಳಗೆ ಅದು ಪ್ರಕಟ ಆಗ್ತದೆ. ಅದಕ್ಕೆ ಯಾವ ರೀತಿ ಅದರ ಒಂದು ಭೇದ ಇದೆ ಅನ್ನೋದನ್ನು ಇಲ್ಲಿ ಜೇಡರ ದಾಸಿಮಯ್ಯನವರು ಇಲ್ಲಿ ಹೇಳ್ತಾರೆ. ಅದೇ ರೀತಿ ಮುಂದೆ ಏನು ಹೇಳ್ತಾರಂದ್ರೆ ಅವರು, ಬೆಡಗಪ್ಪ ತುಪ್ಪದ ಕಂಪಿನ ಪರಿಯಂತೆ. ಅದರಲ್ಲಿ ಒಂದು ತುಪ್ಪ ಅನ್ನೋದೇನೋ ಒಂದು ಕಂಪಾದ ತುಪ್ಪವನ್ನು ಆ ಹಾಲಿನೊಳಗೇನೆ ಇರ್ತೈತಿ. ಆದರೆ ಅದು ಎಲ್ಲಿಂದ ಬಂದಿರ್ತದೆ ಹಾಲು, ಒಂದು ಆಕಳಿಂದ ಬರ್ತೈತಿ, ಒಂದು ಎಮ್ಮಿಂದ ಬರ್ತೈತಿ. ಆ ಆಕಳ ಹಾಲು ಅದರೊಳಗಿನ ಹಾಲಿನೊಳಗಿನ ಅದು ತುಪ್ಪ ಇದ್ದರೂ ಅದು ಅಲ್ಲಿ ನಮಗೆ ಅದು ಗೋಚರ ಆಗೋದಿಲ್ಲ. ಅದಕ್ಕೋಸ್ಕರ ಅಲ್ಲಿ ಕೆಲವೊಂದು ಪ್ರಕ್ರಿಯೆಗಳು ನಡಿಬೇಕಾಗ್ತೈತಿ. ಅಲ್ಲಿ ಹಾಲು ಹಿಂಡಬೇಕು, ಕಾಸಬೇಕು, ಆನಂತರ ಅದನ್ನು ಹೆಪ್ಪಾಕಬೇಕು, ಆನಂತರ ಅದನ್ನು ಕಡಿಬೇಕು. ಕಡಿದ ನಂತರ ಬೆಣ್ಣೆ ಬರ್ತೈತಿ. ಬೆಣ್ಣೆ ಆದ ನಂತರ ತುಪ್ಪ, ಕಂಪಾದ ಒಂದು ತುಪ್ಪ ಆ ಹಾಲಿನಿಂದನೇ, ಆ ಆಕಳಿಂದನೇ ಬಂದರೂ ಸಹಿತ ಅದು ಒಂಥರ ವಿಸ್ಮಯ. ಯಾರಿಗೆ ಅದು ಕಾಣೋದಿಲ್ಲ ಆ ಸಮಯದಲ್ಲಿ. ಅದಕ್ಕೆ ಕೆಲವೊಂದು ಪ್ರಕ್ರಿಯೆಗಳನ್ನು ನಡೆದಾಗ ಮಾತ್ರ ಅದು ಗೋಚರ ಆಗ್ತದೆ. ಹಾಗೆ ಮುಂದೇನು ಹೇಳ್ತಾರೆ ಅವರಂದ್ರೆ, ಎಲೆ ಮೃಡನೆ ನೀನು ಪ್ರಾಣ ಪ್ರಕೃತಿಯೊಳಗಿದ ಭೇದವ. ಅಂದರೆ ಆ ಸೃಷ್ಟಿಕರ್ತ ಪರಮಾತ್ಮ ಅಂತ ನಾವು ಏನು ಹೇಳ್ತಿದ್ದೇವಲ್ಲ, ಆತ ಈ ಜಗತ್ತಿನಲ್ಲಿ ಓತಪ್ರೋತವಾಗಿ ತುಂಬಿಕೊಂಡಿದ್ದಾನೆ. ನಮ್ಮೊಳಗೂ ಇದ್ದಾನೆ, ಈ ಪ್ರಕೃತಿಯೊಳಗೂ ಇದ್ದಾನೆ, ಗಾಳಿಯಲ್ಲಿ, ನೀರಿನಲ್ಲಿ, ಬೆಂಕಿಯಲ್ಲಿ, ಆಕಾಶದಲ್ಲಿ ಎಲ್ಲ ಕಡೆ ಆತ ಓತಪ್ರೋತವಾಗಿ ತುಂಬಿಕೊಂಡಿದ್ದಾನಂದ್ರೆ ನಮ್ಮೊಳಗೂ ಆತ ಇದ್ದಾನ ಅಂತ ಇದ್ದರೂ ಸಹಿತ ಆತ ನಮಗೆ ಪ್ರಕಟ ಆಗೋದಲ್ಲ.
ಅದಕ್ಕೆ ಈ ಸಾಮಾನ್ಯ ಜನರೇನದಲ್ಲ ಅಂದರೆ ಅದಕ್ಕೆ ಹೇಳ್ತಾರೆ ಅವರು ಲೋಕದ ಜಡರತ್ತ ಬಲ್ಲರೈ ರಾಮನಾಥ. ಈ ಸಾಮಾನ್ಯ ಜನರು ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ, ಅದನ್ನು ತಿಳ್ಕೊಳ್ಳೋಕ್ಕಾಗಲ್ಲ, ಅದು ಅವರಿಗೆ ಅರ್ಥ ಆಗೋದಿಲ್ಲ ಅಂತ ಹೇಳಿ ಇಲ್ಲಿ ಜೇಡರ ದಾಸಿಮಯ್ಯನವರು ಹೇಳ್ತಾ ಇದ್ದಾರೆ. ಹಾಗಾದರೆ ಮುಂದೆ ಅದರ ಒಂದು ಅರಿವು, ಆ ಥರ ಒಂದು ಜ್ಞಾನ ನಮಗೆ ಬರಬೇಕಾಗಿತ್ತು ಅಂದಾಗ ಅಲ್ಲಿ ಕೆಲವೊಂದು ಅಲ್ಲಿ ಶರಣರು ಹೇಳಿದಾಗ ಒಂದು ಪೂಜೆ, ಒಂದು ಪ್ರಾರ್ಥನೆ, ಒಂದು ಧ್ಯಾನ, ಈ ರೀತಿ ಅದನ್ನು ಮಾಡಿದೆ ನಮ್ಮ ಒಂದು ಆತ್ಮವನ್ನು ಒಂದು ಜಾಗೃತಿ ಮಾಡಿಕೊಂಡಾಗ, ನಮ್ಮ ಅರಿವನ್ನು ನಾವು ಪಡ್ಕೊಂಡಾಗ ಆ ಸೃಷ್ಟಿಕರ್ತ ಪರಮಾತ್ಮನ ಒಂದು ಲೀಲೆ, ಆತನ ಒಂದು ಕರುಣೆ ಯಾವ ರೀತಿ ಇದೆ ಅನ್ನೋದನ್ನು ಅದು ತಿಳ್ಕೊಳ್ಳೋಕ್ಕಾಗ್ತದೆ. ಇಲ್ಲದೆ ಹೋದರೆ ಅದು ಆಗೋದಿಲ್ಲ ಅಂಥೇಳಿ ಇಲ್ಲಿ ಜೇಡರ ದಾಸಿಮಯ್ಯನವರು ಹೇಳ್ತಾರೆ. ಹಾಗಾದರೆ ಅಂಥ ಒಂದು ಜ್ಞಾನವನ್ನು ನಮಗೆ ಬರಬೇಕಲ್ಲ ಅಂತ ಕೇಳಿದಾಗ ಅಲ್ಲಿ ಮತ್ತೆ ನಾವೇನು ಮಾಡಬೇಕು, ಶರಣರ ವಚನಗಳನ್ನು ಓದಬೇಕಾಗುತ್ತೆ. ವಚನಗಳನ್ನು ಓದಿ ಪಚನ ಮಾಡಿಕೊಳ್ಬೇಕು. ಆವಾಗ ಇಲ್ಲಿ ಆ ಜೇಡರ ದಾಸಿಮಯ್ಯನವರು ಹೇಳುವ ಹಾಗೆ ಆ ಭೇದವನ್ನು ಅರಿಯುವಂಥ ಒಂದು ಜ್ಞಾನ ನಮಗೆ ಬರ್ತದೆ. ಅದಕ್ಕೋಸ್ಕರ ವಚನಗಳನ್ನು ಓದೋಣ, ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ. ಶರಣು ಶರಣಾರ್ಥಿ.